ಅಲ್ಲಿ ದೂರು ಕೊಡ್ಬೇಕಾರಲ್ವಾ ಸರ್? ಈಗ ನಿಮಗೆ ದೂರು ಕೊಟ್ಟಿರೋದು ಅಥವಾ ಮನವಿ ಮಾಡಿರೋದು ಇದನ್ನೇನಂತ ನಾವು ಅರ್ಥೈಸ್ತೀವಿ? ನನಗೆ ಇದನ್ನ ನಾನು ದೂರ ಅಂದ್ರೆ ಕಂಪ್ಲೇಂಟ್ ಅನ್ನ ನಾನು ಸ್ವೀಕಾರ ಮಾಡಕ್ಕಾಗಲ್ಲ. ಕಂಪ್ಲೇಂಟ್ ಅನ್ನ ಪೊಲೀಸ್ ಸ್ಟೇಷನ್ ಅಲ್ಲೇ ಕೊಡಬೇಕು. ಇದನ್ನ ಮನವಿ ಅಥವಾ ರೆಪ್ರೆಸೆಂಟೇಷನ್ ಅಂತ ಹೇಳಿ ಪರಿಗಣಿಸ್ಬೋದು. ಇದರ ಆಧಾರದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ನಾವು ಕಾನೂನಿನ ತಜ್ಞರನ್ನ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಆನಂತರ ತೀರ್ಮಾನ ತಗೊಳ್ತೇವೆ. ಅಲ್ಲ ಸರ್, ಇದನ್ನ ಈ ಮನವಿನ ನೀವು ಫಾರ್ವರ್ಡ್ ಮಾಡ್ಬೋದಾ ಸರ್? ಈ ಮನವಿಯನ್ನ ಪೊಲೀಸರಿಗೆ ಅಥವಾ ಪೊಲೀಸ್ ಇಲಾಖೆ ನಿಮ್ಮ ಅಧಿಕಾರಿಗಳಿಗೆ ಫಾರ್ವರ್ಡ್ ಮಾಡಬಹುದಾ? ಅದನ್ನೇ ನಾನು ಚರ್ಚೆ ಮಾಡ್ತೀನಿ, ನಮ್ಮ ಕಾನೂನು ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ. ಮೊನ್ನೆ ಸಿಎಂ ಅವ್ರನ್ನ ರಾಜಣ್ಣ ಅವ್ರ ಮಗ ಭೇಟಿ ಮಾಡಿದ ಸಂದರ್ಭದಲ್ಲಿ ಡಿಜಿ ಅವರಿಗೆ ದೂರು ಕೊಡಿ ಅಂತ ಸಿಎಂ ಸಲಹೆ ಕೊಟ್ಟಿದ್ರು ಅಂತ ಅವ್ರು ಹೇಳಿಕೆ ಕೊಟ್ಟಿದ್ರು. ಈಗ ನಿಮಗೆ ಮನವಿ ಕೊಟ್ಟಿದ್ದಾರೆ, ಅವ್ರ ಮಗನಿಗೆ ಡಿಜಿ ದೂರು ಕೊಡಿ ಅಂತ ಹೇಳಿದ್ದಾರೆ. ಇದು ಯಾವ ಕನ್ಫ್ಯೂಷನ್ ಸರ್? ಇದು ಗೊತ್ತಿಲ್ಲ. ಇಲ್ಲ, ಅವರು ಯಾವ ವಿಷಯಕ್ಕೆ ಅವ್ರಿಗೆ ಹೇಳಿದ್ದಾರೆ ಗೊತ್ತಿಲ್ಲ. ಮತ್ತು ನಾನು ಇಷ್ಟಕ್ಕೆ ಮಾತ್ರ ಸ್ಥಿಮಿತವಾಗಿ ಹೇಳ್ತೇನೆ, ಸದನದಲ್ಲಿ ನಡೆದಂತ ಘಟನೆ ಮತ್ತು ನನಗೆ ಅದರ ಮುಂದುವರಿದ ಭಾಗವಾಗಿ ನನಗೆ ಅವರು ಏನು ಹೇಳಿದ್ರು ಕೊಡ್ತೇನೆ ನಾನು ಗೃಹ ಸಚಿವರಿಗೆ ಅಂತೇಳಿ ಇವತ್ತು ಕೊಟ್ಟಿದ್ದಾರೆ. ಕಾನೂನಿನ ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡಿ ನೀವು ಹೇಳಿದಾಗೆ ಇದನ್ನೇ ನಾವು ಮುಂದೆ ಯಾವ ರೀತಿ ಕ್ರಮ ತಗೋಬಹುದು, ನಮ್ಗೆ ಏನು ಅವಕಾಶ ಇದೆ ಕಾನೂನಿನಲ್ಲಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತನಿಖೆ ಮಾಡಬೇಕು ಅಂತಾದ್ರೆ ಯಾವ ಹಂತದ ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತೇವೆ. ಮನವಿಯಲ್ಲಿ ಸರ್ ಯಾರ ಮೇಲಾರು ಅಲಿಗೇಷನ್ ಮಾಡಿದಾರಾ ಅಥವಾ ಏನು ಅಪರಿಚಿತರು ಅಂತ ಸಂಭವ ಏನಂತೆ ಸರ್? ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ರಾಜಣ್ಣ ಅವರು ನಾನು ಅದನ್ನ ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ, ಸಾರ್ವಜನಿಕವಾಗಿ ಅದನ್ನ ಡಿಸ್ಕ್ಲೋಸ್ ಮಾಡಕ್ ಆಗೋದಿಲ್ಲ. ನಾನು ಹೇಳಿದ್ನಲ್ಲ, ನಾನು ಅದನ್ನ ಯಾವುದನ್ನು ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ.